40 ದಿನವೂ ಹಗಲು ಇರುಳು ಭೂಮಿಯ ಮೇಲೆ ದೊಡ್ಡ ಮಳೆ ಸುರಿಯಿತು. ಆ ದಿನದಲ್ಲಿ ನೋಹನು, ಶೇಮ್, ಹಾಮ್, ಎಫತ್, ಅವನ ಮಕ್ಕಳು, ಅವನ ಹೆಂಡತಿಯು, 3 ಮಂದಿ ಸೊಸೆಯರು, ಅಂದರೆ ಸಕಲ ವಿಧವಾದ ನಾವೆಯಲ್ಲಿ ಸೇರಿದರು. ಎಲ್ಲ ಪ್ರಾಣಿಗಳಲ್ಲಿ, ಅಂದರೆ ಸಕಲ ವಿಧವಾದ ಮೃಗ, ಕ್ರಿಮಿ ಕೀಟಗಳಲ್ಲಿಯೂ, ಪಕ್ಷಿ ಮೊದಲಾದ ರೆಕ್ಕೆಗಳುಳ್ಳ ಎಲ್ಲ ಜೀವಿಗಳಲ್ಲಿಯೂ ಎರಡೆರಡು ತಮ್ಮ ತಮ್ಮ ಜಾತಿಗನುಸಾರವಾಗಿ ನಾವೆಲ್ಲಿ ಸೇರಿದ್ರು. ಏನು ಪ್ರೇರೆ, ಮನುಷ್ಯರಿಗೆ 100 ವರ್ಷ ಸುವಾರ್ತೆ ಸಾರ್ತಾ ಇದ್ದಾನೆ. ನೋಹನು 100 ವರ್ಷ. ಒಬ್ಬ ಆದರೂ ಪ್ರೇರೆ ಆಲೋಚನೆ ಮಾಡೋದನ್ನ. ಮಳೆ ಬರ್ತಾಯ್ತಾ ಅಂದರೆ ಪ್ರೇರೆ, ಮಳೆ ಹೇಗೆ ಬರುತ್ತೆ? ಆಕಾಶದಿಂದ ಮಳೆ ಬರುತ್ತಾ, ನೀರು ಬರುತ್ತಾ ಅಂತ ಅನೇಕರು ಕಾಮಿಡಿ ಮಾಡಿರ್ಬೋದು ಆ ದಿನದಲ್ಲಿ. ಈ ದಿನನು ಯೇಸು ಕ್ರಿಸ್ತನ 2ನೇ ಮರಣದಿಂದ ಬರ್ತಾ ಇದ್ದಾನೆ, 2ನೇ ಮರಣದಲ್ಲಿ ಬರ್ತಾ ಇದ್ದಾನೆ. ಆತನು ಭೂಮಿಯ ಕಟ್ಟ ಕಡೆ ಇರುವಂಥ ಎಲ್ಲ ಜನಾಂಗದವ್ರನ್ನು ಮರಣದಿಂದ ಎಬ್ಬಿಸ್ತಾನೆ. ಸಮಾಧಿಯಲ್ಲಿರೋರು ಕೂಡ ಆತನ ಧ್ವನಿಯನ್ನು ಕೇಳುವ ಸಮಯ ಬರುವುದು. ಎಲ್ಲ ದೇವದೂತರು ಸಮೇತ ಆಕಾಶದ ಮೇಲೆ ನಡ್ಕೊಂಡು ಬರ್ತಾನೆ ಅಂತ ಅಂದರೆ ಕುದುರೆಯಲ್ಲಿ, ಹೌದಾ ಕಾಮಿಡಿ ಮಾಡ್ತಾ ಇದ್ದೀರಾ ಅಂತ ಈ ದಿನನೂ ಕೂಡ ನೋಹನ ಹಾಗೆ ಗೇಲಿ ಮಾಡೋರಿದ್ದಾರೆ. ನೋಹನಿಗೆ ಗೇಲಿ ಮಾಡಿದ ಹಾಗೆ ಈ ದಿನ ದೇವರ ವಾಕ್ಯವನ್ನು ಸಾರುವಂಥ ಅನೇಕ ಜನದವರಿಗೆ, ಸೇವಕರಿಗೆ ಪರಿಹಾಸ್ಯ ಮಾಡೋರಿದ್ದಾರೆ ಪೇರೆ. ಹೇಗೆ ಬರ್ತಾನೆ? ಆಕಾಶದಲ್ಲಿ ಬರ್ತಾನೆ. ಆ ದಿನ ಫಸ್ಟ್ ಟೈಮ್ ಮಳೆ ಬಂತು ಪೇರೆ. ಫಸ್ಟ್ ಟೈಮು ದೇವರ ವಾಕ್ಯ ಆದಿಕಾಂಡದಲ್ಲಿ ಭೂಮಿಯು ತೋಯಿಸುತ್ತಿತ್ತು. ಆಗಿನ್ನೂ ದೇವರು ಮಳೆ ಸುರಿಸಿರಲಿಲ್ಲ. ಫಸ್ಟ್ ಟೈಮು ಅಷ್ಟು ಮಳೆ ಸುರಿದಿದ್ದು ಪ್ರೇರೆ. 40 ದಿವಸ ಹಗಲು ಇರುಳು. ಅರ್ಥ ಮಾಡ್ಕೊಳ್ಳಿ ಪ್ರೇರೆ. ಭೂಮಿಯ ಮೇಲೆ ನೀರು, ಓಕೆನಾ? ಭೂಮಿಯ ಮೇಲೆ ದೊಡ್ಡ ಮಳೆ ಸುರಿಯಿತು. ಆ ದಿನದಲ್ಲಿ ನೋಹನು, ನಾವೆಲ್ಲಿ ಅವ್ರ ಕುಟುಂಬ ಸೇರ್ಕೋತು ಪ್ರೇರೆ. ಏನು ಪ್ರೇರೆ? ಯೆರೆಮೀಯ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 12ನೇ ವಚನದಲ್ಲಿ ಇವರು ಪಶುಪ್ರಾಯರು ಅಂತ ಹೇಳ್ತಾರೆ ಪ್ರೇರೆ ವಾಕ್ಯ. ಈ ಜನರು ಏನು ಪ್ರೇರೆ, ಪಶುಗಿಂತಲೂ ಜ್ಞಾನಹೀನರಾಗಿ ಉಳ್ಕೊಬಿಟ್ರು ಪ್ರೇರೆ. ಪಶುಗಿಂತಲೂ ಜ್ಞಾನಹೀನರಾದರು. ಲೆಕ್ಕ ಹಾಕಿ ಪ್ರಾಣಿಗಳು ದೇವ್ರ ಮಾತಿಗೆ ಒಳಪಟ್ಟು ಜೋಡಿ ಜೋಡಿಯಾಗಿ ನಾವೆಲ್ಲಿ ಬಂದು ಸೇರ್ಕೋತಾ ಐತೆ. ಪ್ರಾಣಿ ಮಾತು ಕೇಳುತ್ತಾ? ಚಿಕ್ಕ ಚಿಕ್ಕ ಹುಳಗಳು, ಜಂತುಗಳು, ಕ್ರಿಮಿಗಳು ಅಂದರೆ ಎಷ್ಟಿರುತ್ತೆ ಪ್ರೇರೆ? ದುರ್ಬೀನ್ ಹಾಕೊಂಡು ನೋಡಬೇಕು, ಹಾಗಿರುತ್ತೆ. ಅದರಲ್ಲೂ ಗಂಡು ಹೆಣ್ಣು ಅಂತೆ ಪ್ರೇರೆ. ಅರ್ಥ ಮಾಡ್ಕೊಳ್ಳಿ ಪ್ರೇರೆ. ಗಂಡು ಹೆಣ್ಣು ದೇವರು ಹೇಳಿದ ಮಾತಿಗೆ ಕ್ರಿಮಿಕೀಟಗಳು ಒಳಪಟ್ಟು ದೊಡ್ಡ ಆನೆಗಳು, ಸಿಂಹಗಳು ಅಲ್ವಾ? ಆ ದಿನ ನಾವೆಲ್ಲಿ ಉಳ್ಕೊಂಡಿರೋವೆ ಅಲ್ವಾ ಇವತ್ತು ಇಲ್ಲಿ ಬೆಳೀತಾ ಇರೋದು, ನಮ್ಮ ಮುಂದೆ ನಿಂತಿರೋದು. ಇನ್ನು ಬೇರೆ ಪ್ರಾಣಿನ ಆಕಾಶದಿಂದ ಉದುರಲಿಲ್ವಲ್ಲ. ಜುರಾಸಿಕ್ ಪಾರ್ಕು ಕೂಡ ಪ್ರೇರೆ. ಅದರಲ್ಲಿ ಜುರಾಸಿಕ್ ಪಾರ್ಕ್ ಇತ್ತಾ? ಹೌದು ಪ್ರೇರೆ. ಎಷ್ಟು ದೊಡ್ಡ ನಾವೇ ಕಟ್ಟಿರಬೇಕು ದೇವರ ಮಾತಿಗೆ ಒಳಪಟ್ಟು. ಎಷ್ಟು ದೊಡ್ಡದಿರಬೇಕು ಪ್ರೇರೆ. ಅದು ಎಷ್ಟೋ ವರ್ಷ ಕಟ್ಟಿದ್ದಾನೆ ಅದು.